ಪ್ರಿಯ ವೀಕ್ಷಕರೇ, ಇವತ್ತಿನ ನಮ್ಮ ವಿಶೇಷ ಅತಿಥಿ ಆದಂತಹ ಸತೀಶ್ ಅವ್ರ ಜೊತೆಗಿದ್ದೇವೆ. ಸತೀಶ್ ಅವರಿಗೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಸ್ವಾಗತ. ಎಲ್ರಿಗೂ ನಮಸ್ಕಾರ. ಸತೀಶ್ ಅವರೇ, ಎಷ್ಟು ವರ್ಷಗಳ ಕೃಷಿ ಅನುಭವ ನಿಮಗಿದೆ? ನನಗೆ ಈಗ 57 ವರ್ಷ ಏಜ್. ನನಗೊಂದು 30 ವರ್ಷ ಕೃಷಿ ಅನುಭವ ಇದೆ. ಈ ಭತ್ತ ಮಾಡುವಂತ ಜನ ಅಡಿಕೆಗೆ ಮಾರ್ಪಾಡಾಗಕ್ಕೆ ಏನ್ ಕಾರಣ? ಅಡಿಕೆ ರೇಟ್ ಚೆನ್ನಾಗಾಯ್ತು, ನೀರಿತ್ತು. ಅಡಿಕೆ ಏನಿಲ್ಲ ಅಂದ್ರೆ ಕ್ವಿಂಟಲಿಗೆ 50,000 ರೂಪಾಯಿ ರೇಟ್ ಇದೆ. ಒಂದು 10,000 ರೂಪಾಯಿ ಖರ್ಚು ಬರುತ್ತೆ ಅವನಿಗೆ ಇಡೀ ವರ್ಷಕ್ಕೊಂದು ಅಡಿಕೆಗೆ. ಎಲ್ರು ಈ ತರ ಅಡಿಕೆ ಕಡೆ ಮುಖ ಮಾಡಿದ್ರೆ ಅನ್ನಕ್ಕೆ ಏನ್ ಮಾಡ್ಬೇಕಾಗತ್ತೆ? ಅನ್ನಕ್ಕೆ ನಾವು ಮೇಲ್ದಾತನ್ನೇ ಕೇಳ್ಬೇಕು, ರೈತನ್ನೇ ಕೇಳ್ಬೇಕು. ಅಲ್ಲಿ ರೈತ ಸರ್ಕಾರವನ್ನು ಕೇಳ್ಬೇಕು. ಬಿಟ್ರೆ ನಮಗೆ ಭತ್ತಕ್ಕೆ ಒಂದು ನಿಗದಿತ ಬೆಲೆ ಇಲ್ಲ. ಹೋದ ಸಲ 2,500-3,000 ರೂಪಾಯಿ ಇತ್ತು. ಈ ಸಲ 2,000 ರೂಪಾಯಿ ಬಂದಿದೆ. ಯಾರು ಭತ್ತ ಬೆಳೀತಾರೆ? ಈಗ ನಮ್ಮ ಅಡಿಕೆಗೆ ನಿಗದಿತ ಬೆಲೆ ಕೊಡಿ ಅಂತಾರೆ. ಮತ್ತೊಬ್ಬ ಫ್ಯಾಕ್ಟ್ರಿ ಮಾಡಿದವ ನಿಗದಿತ ಬೆಲೆ ಕೊಡಿ ಅಂತಾನೆ. ಪ್ರತಿಯೊಬ್ಬರು ನಮ್ಗೆ ಈ ಮಾಲನ್ನು ತಯಾರು ಮಾಡ್ತಾ ಇದ್ದಾರೆ. ಈ ಮಾಲಿಗೆ ಇಂತಿಷ್ಟು ಬೆಲೆ ಅಂತ MRP ಅಂತ ಇದ್ದೇ ಇರುತ್ತೆ. ಈ ನಮ್ಮ ರೈತನ ಭತ್ತಕ್ಕೆ ಯಾರು ಕೇಳ್ತಾರೆ, ಯಾರು ಬೆಲೆ ಕೊಡ್ತಾರೆ? ನಮಗೆ ಸರ್ಕಾರ ಏನ್ ಮಾಡುತ್ತೆ? ಸಬ್ಸಿಡಿ ಕೊಡ್ತೇವೆ ರೈತರಿಗೆ, ಅದನ್ನ ಕೊಡ್ತೇವೆ, ಟಿಲ್ಲರ್ ಕೊಡ್ತೇವೆ, ಟ್ಯಾಕ್ಟರ್ ಕೊಡ್ತೇವೆ ಅಂತಾರೆ. ಟಿಲ್ಲರು 1.5 ಲಕ್ಷ ರೂಪಾಯಿ ರೇಟ್ ಇರುತ್ತೆ. ಇವ್ರು 50,000 ಸಬ್ಸಿಡಿ ಕೊಡ್ತಾವ ಅಂದ್ಕೊಳ್ಳೆ, ಟಿಲ್ಲರ್ ಕಂಪ್ನಿಯವರು 2 ಲಕ್ಷ ರೂಪಾಯಿ ಮಾಡ್ತಾರೆ. ಅದು ನಮ್ಗೆ ಸಬ್ಸಿಡಿ ಕೊಟ್ಟಂಗೆ ಆಗುತ್ತಾ? ಅಲ್ಲ, ಕೊಟ್ಟಂಗೆ ಆಗಲ್ಲ. ರೈತನಿಗೆ ಯಾವುದೇ ಕಾರಣಕ್ಕೂ ರೈತ ಬೆಳೆಗಳಿಗೆ ಸಬ್ಸಿಡಿ ಕೊಡಬಾರ್ದು. ಸಬ್ಸಿಡಿ ಕೊಟ್ಟರೆ ಅದು ಎಷ್ಟು ಸಬ್ಸಿಡಿ ಕೊಡ್ತಾರೆ, ದೇಶದಲ್ಲಿ ಎಷ್ಟು ರೈತ ಕುಟುಂಬಗಳಿದ್ದಾವೆ, ಎಷ್ಟು ಕೋಟಿ ಕೊಡ್ತಾರೆ, ಅದನ್ನೇ ರೈತನ ಅಕೌಂಟಿಗೆ ಹಾಕಿದ್ರೆ ಅವನೇನೋ ಒಂದ್ಸಲ ಗೊಬ್ಬರನಾರು ಹಾಕೊಳ್ತಾನೆ ಜಮೀನಿಗೆ. ಸಬ್ಸಿಡಿಯನ್ನು ತೆಗೆದು ಅಕೌಂಟಿಗೆ ಹಾಕುವಂತ ಕೆಲಸ ಕೈ ಹಾಕ್ಬೇಕು ಅಂತ. ಈಗ ನೀವು ಯಾವುದೇ ಒಂದು ಸಬ್ಸಿಡಿ ಕೊಟ್ರೆ ಅವ ತಯಾರು ಮಾಡೋ ಫ್ಯಾಕ್ಟ್ರಿ ಪಂಪ್ ಆಗಿರ್ಬೋದು, ಮಿಷನ್ ಆಗಿರ್ಬೋದು, 10,000 ಇದ್ದದ್ದು 15,000 ಮಾಡ್ತಾನೆ. 5,000 ಸಬ್ಸಿಡಿ ಅವ್ನು ಏರ್ಸ್ಕೊಂತಾನೆ. ಅವ್ನು ದೊಡ್ಡ ಮಾಡಕ್ಕೆ ಸಬ್ಸಿಡಿ ಕೊಡೋದು ಬಿಟ್ಟರೆ ರೈತರು ಕಣ್ಣೀರು ಒರ್ಸಕ್ಕೆ ಅಲ್ಲೇ ಅಲ್ಲ, ರೈತರು ಸಾಯ್ತಲೇ ಇದ್ದಾರೆ ಇವತ್ತಿಗೂ. ರೈತರ ದೊಡ್ಡ ಕಷ್ಟ ಅಂದ್ರೆ ಏನು? ರೈತರ ಕಷ್ಟವೇ ಬೆಳೆದ ಬೆಲೆಗೆ ಬೆಲೆ ಇಲ್ಲ. ಇದೇ ಕಷ್ಟ. ರೈತರು ಎಲ್ಲಿ ಹೋದ್ರೆ ಕೇಳುವನೇ ಇಲ್ಲ. ನೋಡಿ, ಮಾರ್ಕೆಟಲ್ಲಿ ಟೊಮೊಟೊ ಹಣ್ಣು 10 ರೂಪಾಯಿ ಅಂತ ಖುಷಿಲಿ ಕೊಂಡ್ಕೊ ಬರ್ತಾವೆ ನಾವು. ಮತ್ತೊಬ್ಬ ರೈತ ಬೆಳೆದಿರ್ತಾನೆ, ಅವನಿಗೆ ಬೆಳೆದವನಿಗೆ 2 ರೂಪಾಯಿ ಸಿಗೋದಿಲ್ಲ. ಮಧ್ಯವರ್ತಿಗಳು ತಂದು 8 ರೂಪಾಯಿ ತಂದು 10 ರೂಪಾಯಿಗೆ ನಮಗೆ ಮಾರ್ತಾನೆ. ಸಿಕ್ಕಿದ ಬೆಳೆದವನಿಗೆ 8 ರೂಪಾಯಿ ಸಿಗ್ತಾ ಇಲ್ಲ, 2 ರೂಪಾಯಿ ಸಿಕ್ಕೈತೆ. ಆಳು ಕೂಲಿ ಎಷ್ಟು? ಒಂದು ಆಳು 10 kg-ಯಿಂದ 15 kg ಟೊಮೆಟೊ ಕೊಳ್ತಾರೆ. 300 ರೂಪಾಯಿ ಆಳ ಸಂಬಳ ಆಗುತ್ತೆ. ಅವ 15-20 kg ಟೊಮೆಟೊ ಕೊಂಡು 30 ರೂಪಾಯಿಗೆ ಮಾರಿರೋ ಅವನ ಕತೆ ಏನಾಗ್ಬೋದು? ರೈತರು ಇನ್ಯಾರು ಮಾರ್ತಾರೆ? ಕೇವಲ ಒಂದು ಟೊಮಾಟೊ ಬೆಳೆಯ ಕತೆ. ಇನ್ನೂ ಇಂಥವು 100 ಇದಾವೆ. ಎಲ್ಲೇ ಕರೆದು ವಿಧಾನಸಭೆಯಲ್ಲಿ ಕರೆದ್ರೆ ಹೇಳಬಲ್ಲೆ, ಎಂಥ ರೈತರು ಇದ್ರೊಳಗೆ ಕರೆದ್ರೆ ಹೇಳಬಲ್ಲೆ. ಇದು ನಮಗೆ ಪಿಡುಗು ಏನು ಅಂದರೆ, ರೈತ ಕೂಡ ಸಬ್ಸಿಡಿಯನ್ನು ಸರ್ಕಾರ ನೇರ ನಮ್ಮ ಅಕೌಂಟಿಗೆ ಹಾಕ್ಬೇಕು. ಬಿಟ್ರೆ ಯಾವುದೇ ವಸ್ತುಗಳಿಗೆ ಸಬ್ಸಿಡಿ ಅಂತ ಕೊಡಬಾರ್ದು. ಈ ಸಬ್ಸಿಡಿ ಲೆಕ್ಕಾಚಾರದಲ್ಲಿ ಮತ್ತೊಂದು ದಂಧೆ ಪ್ರಾರಂಭ ಆಗಿದೆ ಅನ್ನೋ ಆರೋಪ ನಿಮ್ದು? ಆಗಿದೆ. ಅದರಲ್ಲಿ ರಿಯಲ್ ಏನಿಲ್ಲ. ಬಂಡವಾಳಶಾಹಿಗಳ ದುಡ್ಡಾಗಲಿಕ್ಕೆ ಸಬ್ಸಿಡಿ ಕೊಡೋದು, ರೈತಿಗಾಗಿ ಏನು ಕೊಡ್ತಾ ಇಲ್ಲ. ಜನ ಭತ್ತ ಬಿಡೋಕ್ಕೆ ಕಾರಣ ಏನಂತ ಹೇಳಿದ್ರೆ ಈ ತರ ಬೆಂಬಲ ಬೆಲೆ ಇಲ್ಲದಕ್ಕೆ. ಇಲ್ಲ, ಬೆಂಬಲ ಬೆಲೆ ಭತ್ತ ಕೇಳುವರೇ ಇಲ್ಲ. ಭತ್ತ ಬೆಳೆದ್ರೆ ನಾಚಿಕೆ ಆಗ್ತಾ ಇದೆ. ಈಗ ಭತ್ತದ ಸ್ಥಿತಿ ಅದು ಯಾರು ಉಣ್ತಾರೋ, ಯಾರು ಬಿಡ್ತಾರೋ. ತಮಿಳ್ನಾಡಲ್ಲಿ ಭತ್ತ ಬೇಕಷ್ಟೈತೆ ಅಂತಾರೆ, ಅಲ್ಲಿ ಚಾನಲ್ ಏರಿಯಾಗಳು ಟ್ಯಾಕ್ಟ್ರಲ್ಲಿ ಹೂಡ್ತಾರೆ, ಮಿಷನ್ನಲ್ಲಿ ಕೊಯ್ತಾರೆ. ಮಿಷನ್ನಲ್ಲಿ ನಮ್ಮಲ್ಲಿ ಮಿಷನ್ನು ಟ್ಯಾಕ್ಟ್ರಿ ಎಲ್ಲ ನಡೆಯಲ್ಲ. ಹೊಂಡ ತಗ್ಗು ಪ್ರದೇಶಗಳು ನಮ್ಮಲ್ಲಿ. ಮಲೆನಾಡ ಭೂ ಪ್ರದೇಶದಲ್ಲಿ ಉತ್ತಮವಾದ ಬೆಳೆ ಅಂತ ಹೇಳಿದ್ರೆ ಯಾವುದು? ನಿಮ್ಮ ಅಡಿಕೆ. ಕೇವಲ ಅಡಿಕೆ ಬಿಟ್ರೆ ಈಗ ಕಬ್ಬಿತ್ತು, ಅದು ಹೋಯ್ತು. ಶುಂಠಿ ಈ ವರ್ಷ ಕಬ್ಬಿಗೆ ಒಂದ್ ಸ್ವಲ್ಪ ಬೆಲೆ ಬಂದಿದೆ. ಜನ ಎಲ್ಲ ಕಳ್ಕೊಂಡ್ ಬಿಟ್ಟಿದ್ದಾರೆ. ಈ ಸಲ ಹಾಕೊಂಡಿದ್ದಾರೆ. ಈಗ ಮಣ್ಣೆಲ್ಲ ಸಪ್ಪೆ ಬಿತ್ತು, ಕಬ್ಬಿನ ಕೆಲಸ ಮಾಡಕ್ ಆಗ್ತಾ ಇಲ್ಲ. ನೀವು ಕಬ್ಬು ಬೆಳೆದಿದ್ದೀರಿ? ಹೌದು, ಬೆಳೆದು ಈಗ ಮಂಗನ್ ಕಾಟ. ಆಮೇಲೆ ರೈತಗೆ ಇನ್ನೊಂದು ಏನು ಅಂದ್ರೆ ನೋಡಿ, ಪ್ರಾಣಿಗಳ ಕಾಟ. ಪ್ರಾಣಿಗಳನ್ನು ಹೊಡಿಬಾರ್ದು ಅಂತ ಆದೇಶ ಇದೆ, ಕಾನೂನು ನೋಡಿ. ನಾವು ತರಕಾರಿ ಬೆಳೆಯಂಗಿಲ್ಲ. ನಮ್ಮ ಹತ್ರ ನೀರುಂಟು, ಜಾಗ ಉಂಟು, ಪ್ರತಿಯೊಂದು ಉಂಟು. ಒಂದೇ ಒಂದು ತರಕಾರಿ ಬೆಳೆಯಂಗಿಲ್ಲ. ಯಾಕೆ? ಮಂಗನ ಕಾಟ. ಆಮೇಲೆ ಮಾವಿನಕಾಯಿ ಬೆಳಿಬೋದು, ಬಾಳೆಕಾಯಿ ಬೆಳಿಬೋದು,
ಪೇರ್ಲೆ ಹಣ್ಣು ಬೆಳಿಬಹುದು. ಪ್ಯಾರ್ಲೆ ಬೆಳಿಬಹುದು, ಪಪ್ಪಾಳೆ ಬೆಳಿಬಹುದು, ಸೌತೆಕಾಯಿ ಬೆಳಿಬಹುದು, ಪ್ರತಿಯೊಂದು ಬೆಳಿಬಹುದು. ಮಂಗನ ಕಾಟ ಬೆಳೆಯಕ್ಕಾಗಲ್ಲ. ನಾವು ಚೀಲ ಹಿಡ್ಕೊಂಡು ಸಂತಿಗೆ ಹೋಗಿ ತಂದು ಬಿಡ್ತೇವೆ. ನಿಮ್ ಮನೆಯಲ್ಲಿ ಜಾಗ, ನೀರು ಎಲ್ಲ ಸೌಕರ್ಯ ಇದ್ದು ನಾವು ಬೆಳೆದ್ ತಿನ್ನಕ್ಕೂ ಆಗ್ತಾ ಇಲ್ಲ. ಇಲ್ಲ ಕಾರಣ ಮಂಗ. ಅವು ಹಕ್ಕಿ ಪಕ್ಷಿಗಳು, ನವಿಲಾಗ್ಬೋದು, ಹಂದಿ ಆಗಿರ್ಬೋದು, ಮಂಗ ಆಗಿರ್ಬೋದು, ಅವು ನಾವೇನ್ ಮಾಡೋಣ? ಏನು ಮಾಡೋಣ. ಎಲ್ಲದಕ್ಕೂ ಕಾನೂನು ತೊಡಕು. ಶಿವ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಸತೀಶ್ ಅವ್ರ ಜೊತೆಗಿದ್ದೀವಿ. ಅನುಭವಿ ರೈತರು. ತಮ್ಮ ಜೀವನದ ಅಳಲು, ರೈತರ ಜೀವನದಲ್ಲಿ ಏನೆಲ್ಲ ಸಂಕಷ್ಟ ಇದೆ ಅನ್ನುವಂತ ವಿಶಾಲ ತಮ್ಮ ಅನುಭವ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇವರಿಗೆ ಆ ಭಗವಂತ ಆಯಸ್ಸು ಆರೋಗ್ಯ ನೀಡಲಿ. ಈ ಒಂದು ಸಂದರ್ಶನಕ್ಕೆ ಸಹಕರಿಸಿದಂತಹ ಸತೀಶ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ, ಕಡೆಯದಾಗಿ ರಾಜ್ಯದ ಜನತೆಗೆ ಮತ್ತೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಕೊನೆಯದಾಗಿ, ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಈ ವರ್ಷ ಒಳ್ಳೆ ಮಳೆ ಬೆಳೆಯಾಗಿ ಜನ ಸುಖಾನುಭವದಲ್ಲಿ ಇರ್ಲಿ ಅಂತ ನಮ್ಮ ಆಸೆ. ರೈತರು ನಿಮ್ಮ ಆಸೆ ಅಂತ ಎಲ್ಲರೂ ಸಂತೋಷವಾಗಿರ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.